ಈ ದಿನ ನಾನು ತೋರಿಸ್ತಾ ಇರೋದು ಮೇಥಿ ಪರೋಟ. ಮೆಂತ್ಯ ಸೊಪ್ಪನ್ನ ಗೋಧಿ ಹಿಟ್ಟೊಳಗಡೆ ಹಾಕಿ ಕಲಿಸ್ಬಿಟ್ಟು ಮಾಡೋದು ಮೇಥಿ ರೋಟಿ ಆಗುತ್ತೆ. ಅದೇ ಮೆಂತ್ಯ ಸೊಪ್ಪಿನ ಹೂರಣನ ಒಳಗಡೆ ಸ್ಟಫ್ ಮಾಡಿಬಿಟ್ಟು ಮಾಡೋದು ಮೇಥಿ ಪರೋಟ ಆಗುತ್ತೆ. ಈ ಪರೋಟ ಮಾಡಬೇಕಾದ್ರೆ ಯಾವಾಗಲೂ ಎಲ್ಲರೂ ಫೇಸ್ ಮಾಡೋಂಥ ಒಂದು ಪ್ರಾಬ್ಲಮ್ ಅಂತಂದರೆ ಅದು ಸ್ಪ್ರೆಡ್ ಆಗೋದಿಲ್ಲ ನೀಟಾಗಿ ಅಂತ ಹೇಳಿ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಎರಡೆರಡು ಚಪಾತಿ ಮಾಡ್ಕೊಂಡು ಅದ್ರ ಮಧ್ಯೆ ಪಲ್ಯ ಸ್ಟಫ್ ಮಾಡಿ ಒಂದ್ರ ಮೇಲೊಂದು ಚಪಾತಿಯಾಗಿ ಕಂಡಿಸಿ ಆ ರೀತಿ ಎಲ್ಲ ಫಜೀತಿ ಪಡ್ತಾರೆ. ಇಲ್ಲಿ ನಾನು ಮಾಡೋಂಥ ಮೆಥಡ್ ತೋರಿಸ್ಕೊಡ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ನೀವು ಈಸಿಯಾಗಿ ಎಷ್ಟು ಅಗಲ ಬೇಕಾದ್ರೂ ತೆಳ್ಳಗೆ ಪರೋಟ ಹೊತ್ಕೋಬೋದು. ಹಾಗೆಯೇ ಒಳಗಡೆ ಇರೋ ಪಲ್ಯ ಸಹ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ವೆಲ್ಕಮ್ ಟು ಮೈ ಚಾನಲ್ ತಾರಾ ಆನ್ ಪಾಯಿಂಟ್. ಬಾಣಲೆನಲ್ಲಿ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ತೊಗೊಂಡಿದ್ದೀನಿ. ಇದರೊಳಗಡೆ ಒಂದು ದಪ್ಪ ಈರುಳ್ಳಿನ ಸ್ವಲ್ಪ ತೆಳುಗೆ ಹೆಚ್ಚಿ ಹಾಕ್ಕೊತಾ ಇದ್ದೀನಿ. ಇದನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊತೀನಿ. ಯಾಕೆ ಆ ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ. ಇಲ್ಲಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊತಾ ಇದ್ದೀನಿ ಅದು ಸ್ಟಫಿಂಗನ್ನು. ಇಲ್ಲಿ ನೀವು ಈರುಳ್ಳಿ ಏನಾದರೂ ಸಣ್ಣಗೆ ಹೆಚ್ಚಿ ಅದನ್ನು ಸಾಫ್ಟಾಗಿರೋ ಥರ ಬೇಯಿಸ್ಕೊತೀನಿ ಅಂದರು ಅದೇನಾಗುತ್ತೆ ಅಂದರೆ ನೀವು ಒಳಗಡೆ ಸ್ಟಫ್ ಮಾಡಿ ಒತ್ತಾ ಇರ್ಬೇಕಾದ್ರೆ ಪರೋಟದಲ್ಲಿ ಆಚೆ ಬಂದುಬಿಡುತ್ತೆ ಹರ್ಕೊಂಡು. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ಕ್ರಿಸ್ಪಿಯಾಗಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಅದನ್ನು ಕೈಯಲ್ಲೇ ಸ್ವಲ್ಪ ಪುಡಿ ಮಾಡಿಬಿಟ್ಟು ಹಾಕ್ಕೊಬೋದು. ನೋಡಿ ಇಲ್ಲಿ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಇದನ್ನು ಸ್ವಲ್ಪ ಎಣ್ಣೆನ ಹಿಂಡಿ ತಕ್ಕೊಳ್ಳಿ. ಅದೇ ಎಣ್ಣೆಗೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ 1 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಸಣ್ಣಗೆ ಹೆಚ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಂತರ 1 ಟೇಬಲ್ ಸ್ಪೂನಷ್ಟು ಸಣ್ಣಗೆ ಹೆಚ್ಕೊಂಡಿರೋಂಥ ಕರಿಬೇವಿನ ಸೊಪ್ಪು. ಈ 3 ಒಳ್ಳೆ ಫ್ಲೇವರ್ ಕೊಡುತ್ತೆ ಪಲ್ಯಕ್ಕೆ. ಈ 3ನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ಲೇವರ್ ಬಿಡೋ ತನಕ ಹುರ್ಕೊಳ್ಳಿ. ಇದಕ್ಕೆ ಒಂದು ದಪ್ಪ ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಇಷ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ಈ ಒಗ್ಗರಣೆಗೆ ಹಾಕ್ಕೊಳ್ಳಿ. ಇದಕ್ಕೆ ಮೊದಲಿಗೆ ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ, ಯಾಕೆಂದರೆ ನಮಗೆ ಆ ಸೊಪ್ಪಿಂದು ಅಂದಾಜು ಸಿಗೋದಿಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಹೊತ್ತು ಹಾಗೇ ಬಿಡೋಣ. ಇದು ನೀರು ಬಿಟ್ಕೊಂಡು ಸಣ್ಣದಾಗತ್ತೆ ಪಲ್ಯ ಎಲ್ಲ. ಆ ನಂತರ ಉಪ್ಪು ಹಾಕ್ಕೊಂಡ್ರೆ ಸಾಕು. ಇದು ಆಗೋಷ್ಟೊತ್ತಿಗೆ ನಾವು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ಇಲ್ಲಿ ನಾನು 6 ಪರೋಟ ಆಗೋಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ, ಹಾಗೆಯೇ ಒಂದು ಸ್ವಲ್ಪ ಓಂ ಕಾಳು ಅಂತ ಹೇಳ್ತೀವಲ್ಲ ಅದು, ಹಾಗೂ ಅರಿಶಿನ ಪುಡಿ. ಇದಿಷ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ನೀವೆಷ್ಟು ಚೆನ್ನಾಗಿ ನಾದುತ್ತೀರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ಎಲ್ಲಿ ತಪ್ಪಾಗುತ್ತೆ ಅಂತಂದರೆ ನಾವೇನು ಮಾಡ್ತೀವಿ, ಹೋಳಿಗೆನಲ್ಲಿ ಹೂರಣ ತುಂಬಿ ಒತ್ತಿದ ರೀತಿ ಒತ್ತಲಿಕ್ಕೆ ಹೋಗ್ತೀವಿ. ಇಲ್ಲಿ ಮೈದಾ ಹಿಟ್ಟಿನಲ್ಲಿ ಇರೋಂಥ ಎಲಾಸ್ಟಿಸಿಟಿ ಗೋಧಿ ಹಿಟ್ಟಲ್ಲಿ ಇರಲ್ಲ. ಹಾಗಾಗಿ ಅದೇನಾಗುತ್ತೆ, ಹರಿದೋಗುತ್ತೆ. ಅದಕ್ಕೆ ಬೇರೆ ಮೆಥಡ್ ತೋರಿಸ್ತೀನಿ. ಇಲ್ಲಿ ನೋಡಿ, ಇದನ್ನು ಎಲ್ಲ ನಾವು ನಾದಾದಮೇಲೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ 1 ನಿಮಿಷ ಅದನ್ನು ನಾದ್ಬಿಟ್ಟು ಮುಚ್ಚಿಡಿ. ಅದು ಸ್ವಲ್ಪ ಹೊತ್ತು ರೆಸ್ಟ್ ಕೊಟ್ಟರೆ ಚೆನ್ನಾಗಾಗತ್ತೆ. ಈಗ ಸೊಪ್ಪನ್ನು ನೋಡೋಣ ಏನಾಗಿದೆ ಅಂತ. ನೋಡಿ, ಬೆಂದೆಲ್ಲ ಸಣ್ಣ ಆಗಿದೆ. ಈ ಹಂತದಲ್ಲಿ ನೀವು ಉಪ್ಪು ಹಾಕಿದ್ರೆ ನಿಮಗೊಂದು ಅಳತೆ ಸಿಗುತ್ತೆ. ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ, ಇದನ್ನೇ ನೀವು ಸ್ಟಫಿಂಗ್ ಮಾಡ್ತೀನಿ ಅಂತ ಹೋದರೆ ಇದು ಸ್ಪ್ರೆಡ್ ಆಗೋದಿಲ್ಲ. ಅದಕ್ಕೆ ನಾನು ಬೇರೆ ರೀತಿ ಉಪಾಯ ಹೇಳ್ಕೊಡ್ತೀನಿ. ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ನೋಡಿ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಅದಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಇದನ್ನು ಮತ್ತೆ ಕಲಿಸ್ಬಿಟ್ಟು ಈಗ ಇದಕ್ಕೆ ನಾವೇನು ಹುರ್ಕೊಂಡಿದ್ವಲ್ಲ ಆನಿಯನ್ನ, ಅದನ್ನು ಸ್ವಲ್ಪ ಕೈಯಲ್ಲೇ ಸ್ವಲ್ಪ ಅದು ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಈ ಈರುಳ್ಳಿ ಚೆನ್ನಾಗಿ ಹುರಿದಿರೋದ್ರಿಂದ ಇದು ಚೆನ್ನಾಗಿ ಪುಡಿ ಆಗೋಗ್ಬಿಡತ್ತೆ. ಅಂದರೆ ನೀವು ಒತ್ತಬೇಕಾದ್ರೆ ಅದು ಎಲ್ಲೂ ಹೊರಗಡೆ ಬರೋದಿಲ್ಲ. ನೋಡಿ, ಇಲ್ಲಿ ನಾನು ಹೇಳಿದ್ನಲ್ಲ ಯಾವ ರೀತಿ ಸ್ಪ್ರೆಡೆಬಲ್ ಮಾಡ್ಕೊಬೋದು ಒಳಗಡೆ ಇರೋ ಹೂರಣನ ಅಂತ. ಅದಕ್ಕೆ 1 ಸ್ಪೂನಷ್ಟು ಕಡಲೆ ಹಿಟ್ಟು, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಉಪ್ಪು, ಆಮೇಲೆ ಅದನ್ನು ಕಲಸೋದಕ್ಕೆ ಒಂದು ಚೂರು ನೀರು, ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಸ್ಲರ್ರಿ ಥರ ಮಾಡ್ಕೊಳ್ಳಿ. ತುಂಬ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಇದೇನು ಮಾಡುತ್ತೆ ಅಂತಂದರೆ ಇದನ್ನು ಪಲ್ಯದೊಳಗೆ ಆ್ಯಡ್ ಮಾಡಿದಾಗ ನಮಗೆ ಅದ್ರದ್ದು ಹೂರಣ ಒಂದು ಅಂದರೆ ನೀಟಾಗಿ ಒಳಗಡೆ ಸ್ಪ್ರೆಡ್ ಆಗೋ ರೀತಿ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ. ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಬೇಕಾಗತ್ತೆ, ಯಾಕೆಂದರೆ ಅದೆಲ್ಲ ಗಟ್ಟಿ ಆಗಬೇಕು ಬೆಂದು. ಈ ರೀತಿ ಮಾಡಿಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಆ ಪಲ್ಯದ ಟೇಸ್ಟು ಸಹ ಚೇಂಜ್ ಆಗೋದಿಲ್ಲ. ಹಾಗೆಯೇ ನಿಮಗೆ ಒಳಗಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಪರೋಟದೊಳಗಡೆ.
ಇದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟಿಡೋಣ, ಏಕೆಂದರೆ ಇದು ಸ್ವಲ್ಪ ಅರಳಬೇಕು. ಆ ನಂತರ ಇದನ್ನು ಮತ್ತೆ ಒಂದು ಸ್ವಲ್ಪ ಕೈ ಆಡಿಸ್ಬೇಕಾಗತ್ತೆ, ಏಕೆಂದರೆ ಅದರಲ್ಲಿ ಗಂಟೇನಾದ್ರು ಇರುತ್ತಾ ಅಂತ. ಗಂಟು ಯೂಶ್ವಲಾಗಿ ಆಗೋದಿಲ್ಲ, ಯಾಕೆಂದರೆ ನಾವು ಹಾಕಿರೋಂಥ ಪ್ರಮಾಣ ತುಂಬ ಕಡಿಮೆ. ಹಾಗಾಗಿ ನೋಡಿ ಇಲ್ಲಿ ಗಟ್ಟಿ ಆಗ್ತಾ ಬಂದಿದೆ. ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ನೋಡಿ ಇಲ್ಲಿ ಚೆನ್ನಾಗಿ ಬೆಂದಿದೆ. ನಾವಿವಾಗ ಇದನ್ನು ಒತ್ತೋದು ಹೇಗೆ ಅಂತ ನೋಡೋಣ. ಅದು ತಣ್ಣಗಾದ್ಮೇಲೆ ನಾನು ಒತ್ತೋದು ತೋರಿಸ್ತೀನಿ. ನೋಡಿ ಇಲ್ಲಿ ಸಾಫ್ಟ್ ಆಗಿದೆ ಇವಾಗ. ಈಗ ಇದನ್ನು ಯೂಶ್ವಲಾಗಿ ನೀವೇನು ಚಪಾತಿ ಮಾಡ್ತೀರಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತಗೊಳ್ಳಿ. ಅದನ್ನು ಮತ್ತೆ ನೀವು ಚಪಾತಿ ಉದ್ದಿದ ರೀತಿ ಅಗ್ಲಕ್ಕೆ ಉದ್ತಾ ಹೋಗಬೇಡಿ. ಇದನ್ನು ಒಂದು ಓವಲ್ ಶೇಪಲ್ಲಿ ಉದ್ಕೋಬೇಕು ಫಸ್ಟು. ಇದು ನಾನು ಮಾಡೋ ಮೆಥಡ್ ತೋರಿಸ್ತಾ ಇದ್ದೀನಿ, ಹೀಗೆ ಮಾಡಬೇಕಂತಿಲ್ಲ. ನಿಮಗೆ ಬೇರೆ ಏನಾದ್ರು ಐಡಿಯಾ ಇದ್ದರೆ ಹೇಳಿ. ನೋಡಿ ಇಲ್ಲಿ ಇಷ್ಟು ದಪ್ಪ ಬಂದಿದೆ. ಈಗೇನು ಮಾಡಬೇಕು ಅಂದರೆ ಇದ್ರ ಸೆಂಟ್ರಿಗೆ ಒಂದು ಸ್ವಲ್ಪ ತೆಳ್ಳಗೆ ಒತ್ಕೊಳ್ಳಿ. ನೋಡಿ ಇಲ್ಲಿ ತುಂಬ ತೆಳ್ಳಗೆ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಅದ್ರ ಮಧ್ಯದಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಅದನ್ನು ಸ್ವಲ್ಪ ನೆರಿಗೆ ಥರ ಮಧ್ಯದಲ್ಲಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಎರಡೆರಡು ಮಾಡಿಕೊಂಡು ನೀವು ಫಜೀತಿ ಪಡೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ಸುಲಭವಾಗುತ್ತೆ. ಇಲ್ಲಿ ನಾನು ನಿಮಗೆ ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ತುಂಬ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ಬೋದು ಇದನ್ನು. ಈ ರೀತಿ ಎರಡು ಭಾಗ ಆಗುತ್ತೆ ಇದು. ಈಗ ಈ ನಾವೇನು ಮಾಡ್ಕೊಂಡಿರ್ತೀವಲ್ಲ ಹೂರಣನ, ಆ ಹೂರಣನ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅದು ನೋಡ್ಕೊಂಬಿಟ್ಟು, ನಾನು ಇಲ್ಲಿ ನೋಡಿ ಇಷ್ಟು ತೊಗೊಂಡಿದ್ದೀನಿ, ಅಷ್ಟನ್ನು ಹಾಕ್ಕೊಳ್ಳಿ. ಹಾಕಿ ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ತುದಿನಲ್ಲಿ ಒಂದು ಸ್ವಲ್ಪ ಜಾಗ ಬಿಡಬೇಕು ಅದನ್ನು, ಯಾಕೆಂದರೆ ನಾವು ಆ ಎರಡನ್ನೂ ಅಂಟಿಸ್ತಾ ಇದ್ದೀವಿ ಚಪಾತಿನ. ಹಾಗಾಗಿ ಇಲ್ಲಿ ಈಗ ಇನ್ನೊಂದು ಪಾರ್ಟ್ ಇದೆಯಲ್ಲ ಅದನ್ನು ತೆಗೆದು ಅದ್ರ ಮೇಲೆ ಮುಚ್ಚಬೇಕು. ಮುಚ್ಚಿಬಿಟ್ಟು ಅದರ ಎಡ್ಜಸ್ಸನ್ನ ಕ್ಲೋಸ್ ಮಾಡ್ತಾ ಹೋಗಿ ನೀಟಾಗಿ. ಮಧ್ಯದಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಕ್ಲೋಸ್ ಮಾಡ್ತಾ ಹೋಗಿ. ನೋಡಿ ಇಲ್ಲಿ ಇದನ್ನು ನಾನು ನಿಮ್ಗೆ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಗೊತ್ತಾಗಲಿ ಅಂಥೇಳಿ. ಈ ರೀತಿ ಫುಲ್ಲು ಕಂಪ್ಲೀಟಾಗಿ ಅದನ್ನು ಹಿಂಗೆ ಎಳೆದು ಅದು ಮುಚ್ತಾ ಹೋಗಿ. ಇಲ್ಲಿ ಏನಾಗುತ್ತೆ ಅಂದರೆ ನೀವು ಚಪಾತಿದು ಶೇಪನ್ನು ನೀವು ಎಲ್ಲೂ ಚೇಂಜ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಅಂದರೆ ಅದ್ರ ಡೈರೆಕ್ಷನ್ ಚೇಂಜ್ ಮಾಡ್ತಾ ಇಲ್ಲ. ಚಪಾತಿ ಯಾವ ಡೈರೆಕ್ಷನಲ್ಲಿ ನೀವು ಒತ್ತುತ್ತಾ ಇದ್ರಿ ಅದೇ ಡೈರೆಕ್ಷನಲ್ಲಿ ಮತ್ತೆ ಒತ್ತುತ್ತೀರಾ. ಹಾಗಾಗಿ ಏನಾಗುತ್ತೆ, ಇದು ಎಷ್ಟಾಗಲ ಸ್ಪ್ರೆಡ್ ಮಾಡಿದ್ರು ನಿಮಗೆ ಹರಿಯಲ್ಲ. ನೀವು ಹೋಳಿಗೆ ಹೂರಣದ ಥರ ತುಂಬ್ಕೊಂಬಿಟ್ಟು ಮಾಡೋಕ್ಕೋದ್ರೆ ಏನಾಗುತ್ತೆ ಅಂತಂದರೆ ಅದರದ್ದು ಒಂದು ರೀತಿ ಆಪೋಸಿಟ್ ಡೈರೆಕ್ಷನ್ಗೆ ನಾವು ಒತ್ತಾ ಹೋಗಿರ್ತೀವಿ. ಅದು ಏನಾಗುತ್ತೆ, ಯಾವುದೋ ಒಂದು ಟೈಮಲ್ಲಿ ಅದು ಒಡ್ಕೊಂಡು ಹೊರಗಡೆ ಬಂದುಬಿಡುತ್ತೆ. ಇಲ್ಲಿ ನಿಮ್ಗೆ ಆ ರೀತಿ ಪ್ರಾಬ್ಲಮ್ ಆಗಲ್ಲ. ನೋಡಿ ಇಲ್ಲಿ ನಾನು ಎಷ್ಟು ಅಗಲ ಮಾಡ್ತಾ ಹೋದ್ರೂ ಅದೆಲ್ಲೂ ನಿಮಗೆ ಹೂರಣ ಹೊಡಿತಾ ಇಲ್ಲ, ಹಾಗೆಯೇ ಹೊರಗಡೆನೂ ಬರ್ತಾ ಇಲ್ಲ. ಆದರೆ ಒಂದೇನಂದರೆ ಎಡ್ಜಸನ್ನು ನೀಟಾಗಿ ಲಾಕ್ ಮಾಡಿರಿ, ಮಧ್ಯದಲ್ಲಂತೂ ಒಡ್ಕೊಂಡು ಹೊರಗಡೆ ಬರೋದಿಲ್ಲ ಅದು. ನೋಡಿ ಇಲ್ಲಿ ನಾನು ಎಷ್ಟು ಅಗಲ ಮಾಡಿದ್ದೀನಿ ಅಂತ ಹೇಳಿ ಅದು ಪರೋಟನ ಎಲ್ಲೂ ಹರಿದಿಲ್ಲ ಅದು. ಈ ರೀತಿ ಮೆಥಡಲ್ಲಿ ಮಾಡಿದ್ರೆ ನೀವು ನೀಟಾಗಿ ಮಾಡ್ಕೊಬೋದು. ಈಗ ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಪರೋಟ ಅಂತ. ಇದಕ್ಕೆ ಸ್ವಲ್ಪ ತುಪ್ಪನ ಮೆಲ್ಟ್ ಮಾಡಿಕೊಂಡು ಅದನ್ನು ಹಚ್ಚಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಮಕ್ಕಳಿಗೆಲ್ಲ ನೀವು ಸ್ಕೂಲಿಗೆ ಟಿಫನಲ್ಲೂ ಸಹ ಹಾಕಿ ಕಳಿಸ್ಬೋದು ಇದನ್ನು ಎರಡು ಸೈಡು ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಹೇಳಿ. ಇದಕ್ಕೆ ನಿಮಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಮೊಸರು ಮತ್ತು ಅದಕ್ಕೊಂದು ಚಿಟಿಕೆಯಷ್ಟು ಅಚ್ಕಾರದ ಪುಡಿ ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಇದನ್ನು ಒಂದು ರೀತಿ ಅಂದರೆ ಡಿಫ್ರೆಂಟ್ ಟೇಸ್ಟೇ ಇರುತ್ತೆ. ಒಳಗಡೆ ಹೂರಣನೂ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಇದನ್ನು ಒಳಗಡೆ ಯಾವ ರೀತಿ ಆ ಹೂರಣ ಸ್ಪ್ರೆಡ್ ಆಗಿದೆ ಈವನ್ ಆಗಿ ಅಂತ ಹೇಳಿ. ಇದಕ್ಕೆ ನಾನು ಆಗಲೇ ಹೇಳಿದಾಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಗಟ್ಟಿ ಮೊಸರು, ಅದಕ್ಕೆ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಚಾಟ್ ಮಸಾಲ ಸಹ ಹಾಕ್ಕೋಬೋದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.